ಪೊಲೀಸರು ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ಎಷ್ಟು ವರ್ಷಗಳ ಹಿಂದಿನಿಂದ ನೇಮಕಾತಿ ಆಗಿಲ್ವೋ ಅಷ್ಟು ಮತ್ತೆ ನೇಮಕಾತಿ ಯಾವಾಗ ಆಗುತ್ತೋ ಅಷ್ಟು ವರ್ಷಗಳ ವಯೋಮಿತಿ ಸಡಿಲಿಕ್ಕೆ ಆಗ್ಲೇಬೇಕು. ದುಡಿಯುವ ವರ್ಗಗಳ ಮತ್ತು ರೈತರ ಕುಟುಂಬಗಳ ಯುವಕರು ಓದಿ ತಯಾರಾಗಿದ್ದಾರೆ. ನೀವು ಅವ್ರಿಗೆ ಉದ್ಯೋಗ ಕೊಡದೆ ವಂಚಿಸ್ತಾ ಇದ್ದೀರಿ. ನಿಮಗೆ ನಾಚಿಕೆ ಆಗ್ಬೇಕಿದ್ದ ನಡೆಗಾಗಿ ಸುಳ್ಳು ಹೇಳುವ ಮತ್ತು ನಾಟಕ ಮಾಡೋದ್ರಲ್ಲಿ ವಿಶ್ವಗುರು ನಿಮ್ ನರೇಂದ್ರ ಮೋದಿ ಅವರು, ನೀವು ಜನರ ಪ್ರತಿನಿಧಿಗಳಷ್ಟೇ, ನೀವು ಮಾಲೀಕರಲ್ಲ. ಮೊದಲು ಉದ್ಯೋಗ ನೇಮಕಾತಿಯನ್ನು ಆರಂಭ ಮಾಡಿ. ದುಡ್ಡು ನಿಮ್ಮದಲ್ಲ, ವಾರಸುದಾರರು ನೀವು ಅಲ್ಲ. ಇವತ್ತು ಮಾನವ ಹಕ್ಕುಗಳ ದಿನ ಅಂದ್ರೆ ವಿಶ್ವದಾದ್ಯಂತ ಹ್ಯೂಮನ್ ರೈಟ್ಸ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ಕರ್ನಾಟಕದ ಧಾರವಾಡದಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿ ಯುವಜನ ವೇದಿಕೆ ಒಂದು ಉದ್ಯೋಗ ನೇಮಕಾತಿಗಳಿಗಾಗಿ ಒತ್ತಾಯಿಸಿ ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ರು. ಇವತ್ತು ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಅಂದ್ರೆ ಉದ್ಯೋಗ ಅಂದ್ರೆ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕಾಗಿ ಕೆಲವು ವರ್ಷಗಳಿಂದ ತಯಾರಿ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಅಂತ ಯುವಜನರ ದೊಡ್ಡ ಪಡೆ ಇವತ್ತು ಪ್ರತಿಭಟನಾ ಧರಣಿಗೆ, ಅದು ಪ್ರಜಾತಂತ್ರದ ಮಾದರಿಯ ಪ್ರತಿಭಟನಾ ಧರಣಿಗೆ, ಶಾಂತಿಯುತ ಪ್ರತಿಭಟನಾ ಧರಣಿಗೆ ಸಿದ್ಧವಾಗಿತ್ತು. ಆದ್ರೆ ಪೊಲೀಸರು, ಧಾರವಾಡದ ಪೊಲೀಸರು ಇದು 3ನೇ ಬಾರಿಗೆ, ಕಳೆದ ಅಕ್ಟೋಬರ್ ಇಂದ ಹಿಡಿದು 3ನೇ ಬಾರಿಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಮೊದಲನೇದು ಈ ಪೊಲೀಸರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಹೇಳೋದು, ನಿಮ್ಮ ಅನುಮತಿ ತಗೊಂಡು ನಾವು ಖಂಡಿತ ಪ್ರತಿಭಟನೆ ಮಾಡೋದಿಲ್ಲ. ನಿಮ್ಮ ಅನುಮತಿ ತಗೊಳ್ಳಕ್ಕೆ ನೀವು ನಮ್ಮ ಮಾಲೀಕರಲ್ಲ, ಸಂವಿಧಾನ ನಮ್ಮ ಮಾಲೀಕ ಮತ್ತು ಈ ದೇಶದ ದುಡಿಯುವ ವರ್ಗ ನಾವುಗಳು ಸಂವಿಧಾನದ ವಾರಸುದಾರರು. ನಾವು ನಿಮ್ಗೆ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನಡೆಸುವ ಪ್ರತಿಭಟನೆಯ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ನಿಮ್ಗೆ ಮಾಹಿತಿ ಕೊಡ್ತೇವೆ. ನಿಮ್ಮ ಅನುಮತಿ ತಗೊಂಡು ಅಥವಾ ನಿಮ್ಮ ಅನುಮತಿ ನಿರಾಕರಣೆಯಿಂದಾಗಿ ನಮ್ಮ ಪ್ರತಿಭಟನೆ ಮೇಲೆ ಯಾವ ಪರಿಣಾಮವೂ ಆಗೋದಿಲ್ಲ, ಹೋರಾಟ ಹತ್ತಿಕ್ಕೋಕ್ಕಾಗೋದಿಲ್ಲ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರಕ್ಕೆ ವ್ಯತಿರಿಕ್ತವಾದ ಸಮಾಜವಾದಿ ಹಿನ್ನೆಲೆಯ ಆಡಳಿತ ಕೊಡುತ್ತೆ ಅಂತ ಜನ ಬಹುದೊಡ್ಡ ಬಹುಮತದೊಂದಿಗೆ ಆರಿಸಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಬಹಳ ದುರ್ದಿನಗಳಲ್ಲಿ, ರಾಜಕೀಯ ದುರ್ದಿನಗಳು ಅಂತ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಇಂಥ ಸ್ಥಿತಿಯಲ್ಲಿ ಧಾರವಾಡದಲ್ಲಿ ಇವತ್ತು ಪೊಲೀಸ್ ರಾಜ್ಯ ಅಂದ್ರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ದಿನ, ಮಾನವ ಹಕ್ಕುಗಳ ದಮನಕಾರಿ ದಿನ ಅಂತ ಇವತ್ತು ಧಾರವಾಡದಿಂದ ಆರಂಭ ಆಗಿದೆ. ಅದು ಕರ್ನಾಟಕದಲ್ಲಿ ಸಮಾಜವಾದಿ ಹಿನ್ನೆಲೆಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿತ್ವದ ನಾಯಕತ್ವದಲ್ಲಿ. ಬಹಳ ದುರಂತ ಏನಂದ್ರೆ ಬಿಜೆಪಿಯ ದುರಾಡಳಿತ, ಜನವಿರೋಧಿ ನೀತಿಗಳು ಇವನ್ನೆಲ್ಲ ಧಿಕ್ಕರಿಸಿ ಜನ ನಿಮ್ಮನ್ನು ಬಹಳ ಬಹುಮತದಿಂದ ಆರಿಸಿದ್ರೆ ನೀವೇ ಜನವಿರೋಧಿಗಳಾಗುವ ನಡೆಯನ್ನ ನಡೀಲಿಕ್ಕೆ ಶುರು ಮಾಡಿದ್ದೀರಿ. ಇದಕ್ಕೆ ಉದಾಹರಣೆಯಾಗಿ ಇವತ್ತು ಧಾರವಾಡದಲ್ಲಿ ಪೊಲೀಸರು ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ಇಂತಹ ಒಂದು ಇಡೀ ಜಗತ್ತೇ ಖಂಡಿಸುವಂತದ್ದು. ಯಾಕೆ ಜಗತ್ತೇ ಖಂಡಿಸುತ್ತೆ ಅಂತ ಹೇಳಿದ್ರೆ, ಈ ಯುವಕರು ಕರ್ನಾಟಕದಲ್ಲಿ 2,85,000 ಹುದ್ದೆಗಳು ಖಾಲಿ ಇದ್ದಾವೆ. ಕೇಂದ್ರ ಸರ್ಕಾರದಲ್ಲಿ 12 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಕೇಂದ್ರ ಸರ್ಕಾರದ ಬಜೆಟ್ ಮೊತ್ತ 5 ಟ್ರಿಲಿಯನ್. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಯಾರು ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಹೇಳ್ಕೊಡ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮೋದಿ ಕೆ ಸಾಥ್ ಅಂಬಾನಿ ಅದಾನಿ ಕಾ ವಿಕಾಸ್ ಆಗಿದೆ. 5 ಟ್ರಿಲಿಯನ್ ಡಾಲರಿನ ಬಜೆಟ್ ನಲ್ಲಿ 12 ಲಕ್ಷ ಹುದ್ದೆಗಳಿಗೆ ವರ್ಷಕ್ಕೆ 60,000 ಕೋಟಿ ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಜುಜುಬಿ ದುಡ್ಡಿದು. ಎಂತ ಪ್ರಧಾನಮಂತ್ರಿ ನಮ್ಮ ದೇಶಕ್ಕಿದ್ದಾರೆ ಅಂದ್ರೆ, ಪ್ರಧಾನಮಂತ್ರಿಯ ನಿಧಿಗೆ ಬಂದಿರೋ ದುಡ್ಡನ್ನ ದೇಶದ ಹೆಸರು ಡಿಸ್ಕ್ಲೋಸ್ ಮಾಡದೇ ಇರುವಂತಹ ಪ್ರಧಾನಿ ಭಾರತಕ್ಕಿದ್ದಾರೆ. ಕರ್ನಾಟಕದಲ್ಲಿ ಬಂದ್ರೆ ಅದಂತದ್ದು ಎಂಟರ್ಟೈನ್ಮೆಂಟ್ ಪಾರ್ಕ್ ಮಾಡ್ಲಿಕ್ಕೆ, ಗ್ಲೋಬಲ್ ಲೆವೆಲ್ ಎಂಟರ್ಟೈನ್ಮೆಂಟ್ ಪಾರ್ಕ್ ಮಾಡಕ್ಕೆ DK ಶಿವಕುಮಾರ್ ಟೊಂಕ ಕಟ್ಟಿ ನಿಂತಿದ್ದಾರೆ. 2,600 ಕೋಟಿ. ಯಾರಪ್ಪ ಮನೆ ದುಡ್ಡಿದು? ಏನ್ ನಿಮ್ ಸ್ವಂತ ದುಡ್ಡು ತಂದಾಗ್ತಾ ಇದ್ದೀರಾ? ಜನರ ತೆರಿಗೆ ದುಡ್ಡು. ಮತದಾನ ಮಾಡಿ ಸರ್ಕಾರ ರಚನೆಗೆ ಕಾರಣ ಆಗಿರೋರು ಜನರು, ಮತದಾರರು ನಾವು, ರೈತ ಸಮುದಾಯ ಮತ್ತು ದುಡಿಯುವ ಕಾರ್ಮಿಕ ವರ್ಗದವರು ನಾವು, ಅನ್ನ ಬೆಳಕೊಡೋರು ನಾವು, ದೇಶಕ್ಕೆ ಸೈನಿಕರನ್ನು ಒದಗಿಸೋರು ನಾವು, ಮತ್ತು ತೆರಿಗೆ ಕಟ್ಟಿ ಸರ್ಕಾರದ ನಿರ್ವಹಣೆಗೆ ದುಡ್ಡು ಕೊಡ್ತಾ ಇರೋರು ನಾವು. ನೀವು ಕೇವಲ 5 ವರ್ಷಗಳ ಅವಧಿಗೆ ಮಾತ್ರ ನಿರ್ವಹಣೆ. ನರೇಂದ್ರ ಮೋದಿ ಅವ್ರಿಗೆ ಹಾಕ್ಬೋದು, ಬಿಜೆಪಿಗೆ ಹಾಕ್ಬೋದು, ಕಾಂಗ್ರೆಸ್ಗೆ ಹಾಕ್ಬೋದು. ಆದ್ರೆ
ನೀವು ಇಂತಹ ಕೆಟ್ಟ ನಡೆಗಳ ಮೂಲಕ ಅಲ್ಲಿ ಕಾಂಗ್ರೆಸ್ಗೆ ಒಂದು ಕನಿಷ್ಠ ಆಶಾಕಿರಣದಂತ ಒಂದು ಭವಿಷ್ಯ ನಿರ್ಮಾಣ ಮಾಡ್ಲಿಕ್ಕೆ ಬಹಳ ಪಣ ತೊಟ್ಟು ನಿಂತಿರುವಂತ ರಾಹುಲ್ ಗಾಂಧಿ ಅವರ ಆಶಯಗಳಿಗೂ ಕೂಡ ನೀವು ತಣ್ಣೀರೆರಿಸ್ತಾ ಇದ್ದೀರಿ, ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಿ ಅಂತ ಕರ್ನಾಟಕದ ಕಾಂಗ್ರೆಸ್ನ ನಾನು ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ವಿವೇರ್, ನೀವೇನು ಅಂತಿಮವಾಗಿ ಜನರ ಮಾಲೀಕರಲ್ಲ, ಜನರ ಸೇವಕರು ನೀವು. ಜನ ನಿಮ್ಮ ಮನೆ ಬಾಗಿಲಿಗೆ ಯಾರ ನರೇಂದ್ರ ಮೋದಿ ಮನೆ ಬಾಗಿಲಿಗೆ ಹೋಗಿಲ್ಲ, ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿಲ್ಲ, ಅಮಿತ್ ಶಾ ಮನೆ ಬಾಗಿಲಿಗಂತೂ ಹೋಗಕ್ಕೆ ಸಾಧ್ಯ ಇಲ್ಲ. ನೀವು ಜನಸೇವಕರು, ನೀವು ಕೈ ಮುಗಿತಾ ಬಂದು ಮತದಾನ ಮಾಡಿ ಅಂತ ಕೈ ಮುಗಿದು ಕೇಳಿರೋದು. ನೀವು ಇಲ್ಲ ಅಂದ್ರೆ ದೇಶ ಮುಳುಗೋಗೋದಿಲ್ಲ, ನಿಂತು ಹೋಗೋದಿಲ್ಲ. ಆದ್ರೆ ನೀವು ಕೊಟ್ಟ ನಿಮ್ಮ ನಡವಳಿಕೆಗಳಿಂದ, ಹಿಂದಿನ ನಿಮ್ಮ ಚಾರಿತ್ರ್ಯದಿಂದ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ, ಅದನ್ನ ಸುಳ್ಳು ಮಾಡ್ತಾ ಇದ್ದೀರಿ. ಇಷ್ಟು ಜನ ಯುವಕರು ಎಷ್ಟು ವರ್ಷಗಳಿಂದ ಇಲ್ಲಿ ಓದ್ತಾ ಇದ್ದಾರೋ, ಎಷ್ಟು ವರ್ಷಗಳ ಹಿಂದಿನಿಂದ ನೇಮಕಾತಿ ಆಗಿಲ್ವೋ, ಅಷ್ಟು ಮತ್ತೆ ನೇಮಕಾತಿ ಯಾವಾಗ ಆಗುತ್ತೋ ಅಷ್ಟು ವರ್ಷಗಳ ವಯೋಮಿತಿಯ ಸಡಿಲಿಕ್ಕೆ ಆಗ್ಲೇಬೇಕು. ಇಲ್ಲಾಂದ್ರೆ ನೀವು ಎಲ್ಲರಿಗೂ ಮೋಸ ಮಾಡ್ತಾ ಇದ್ದೀರಿ. ಇಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಹಾಕೋರು ಯಾವುದೇ ರಾಜಕಾರಣಿಗಳ ಮಕ್ಕಳಲ್ಲ, ಎಲ್ಲ ಪಕ್ಷಗಳ ಎಲ್ಲ ರಾಜಕಾರಣಿಗಳ ಮಕ್ಕಳಿಗೂ ಕೂಡ ರಾಜಕೀಯ ಬಹುದೊಡ್ಡ ಲಾಭದಾಯಕ ದಂಧೆ ಆಗೋಗಿದೆ. ಆದ್ರೆ ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಡ್ಲಿಕ್ಕೆ ಅವರ ಪ್ರತಿಭೆಗಳ ಮೂಲಕ, ಅವರ ವಿದ್ವತ್ತಿನ ಮೂಲಕ, ಅವರ ಓದಿನ ಮೂಲಕ, ಅವರ ಪರಿಶ್ರಮದ ಮೂಲಕ ಕೊಡುಗೆ ಕೊಡ್ಲಿಕ್ಕೆ, ದೇಶನ ಸಂಪತ್ತು ಸೃಷ್ಟಿ ಮಾಡೋಕೆ ದುಡಿಯುವ ವರ್ಗಗಳ ಮತ್ತು ರೈತರ ಕುಟುಂಬಗಳ ಯುವಕರು ಓದಿ ತಯಾರಾಗಿದ್ದಾರೆ. ನೀವು ಅವ್ರಿಗೆ ಉದ್ಯೋಗ ಕೊಡದೆ ವಂಚಿಸ್ತಾ ಇದ್ದೀರಿ. ನಿಮ್ಮ ಈ ಎಲ್ಲ ನಡೆಗಳನ್ನು ಸರ್ವೋದಯ ಕರ್ನಾಟಕ ಪಕ್ಷ ಮತ್ತು ಜನಾಂದೋಲನಗಳ ಮಹಾಮೈತ್ರಿಯ ಪರವಾಗಿ ನಾನು ಖಂಡಿಸ್ತೇನೆ. ನಿಮಗೆ ನಾಚಿಕೆ ಆಗ್ಬೇಕಿಂತ ನಡೆಗಾಗಿ ಮೊದಲು ಉದ್ಯೋಗ ನೇಮಕಾತಿಯನ್ನು ಆರಂಭ ಮಾಡಿ. ದುಡ್ಡು ನಿಮ್ಮದಲ್ಲ, ವಾರಸುದಾರರು ನೀವು ಅಲ್ಲ. ನೀವು ಖರ್ಚು ಮಾಡಿ, ನಿಮ್ಮ ಸ್ವಂತ ದುಡ್ಡಿನ ಖರ್ಚು ಮಾಡ್ತಿಲ್ಲ. ಅನಗತ್ಯವಾದ ದುಂದು ವೆಚ್ಚಗಳ ಯೋಜನೆಗಳನ್ನ ನಿಲ್ಲಿಸಿ ಈ ದೇಶ ಕಟ್ಟುವ, ಈ ದೇಶಕ್ಕೆ ಸಂಪತ್ತು ಸೃಷ್ಟಿಸುವ, ಯುವ ಜನರಿಗೆ ಉದ್ಯೋಗ ಕೊಡುವ ನೇಮಕಾತಿ ಪ್ರಕ್ರಿಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಆರಂಭಿಸಬೇಕು. ಕಡೆಯದಾಗಿ ರಾಜ್ಯದ ಸಂಸತ್ ಸದಸ್ಯರು, ಎಸ್ಪೆಷಲಿ ವಿಶೇಷವಾಗಿ ಬಿಜೆಪಿ ಸಂಸತ್ ಸದಸ್ಯರು ಮತ್ತು ರಾಜ್ಯದ ಬಿಜೆಪಿ ನಾಯಕರು ಅದನ್ನ ರೈತರು ಕರ್ಕೊಂಡೋಗಿ ನಿನ್ನೇನೋ ಮತ್ತೆ ಇಲ್ಲಿ ಚಳಿಗಾಲ ಅಧಿವೇಶನ ಬೆಳಗಾಂ ಹತ್ರ 20,000 ರೈತರನ್ನ ಜಮಾವಣೆ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ನಾಶಿ ಆಗಲ್ವೇನ್ರಯ್ಯ? ಆರ್ ಅಶೋಕ್, ವಿಜೇಂದ್ರ, ಏನ್ ಮನುಷ್ಯರಪ್ಪ ನೀವು? ನಿಮ್ ಮನೆಯಲ್ಲಿ ಪೋಕ್ಸೋ ಕಾಯ್ದೆಯ ಅಪರಾಧಿನ ಇಟ್ಕೊಂಡಿದ್ರಿ ವಿಜೇಂದ್ರ. ಆರ್ ಅಶೋಕ 248 ಎಕರೆ ಭೂಮಿನ ಯಾರು ಬೇಕಾದ್ರೂ ಕೊಂಡ್ಕೊಳ್ಳುವಂತ ಕಾನೂನು ಮಾಡಿರುವಂತ ನೀನು ಒಕ್ಕಲುತನದ ರೈತ ಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯವಾ? ಯು ಮಸ್ಟ್ ಬಿ ಅಶೇಮ್ಡ್. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ನಿಮಗೆ ಸಾರ್ವಜನಿಕ ಬದುಕಿನಲ್ಲಿ ಇರೋದಕ್ಕೆ ಯಾವ ಅರ್ಹತೆಗಳು ಇಲ್ಲ. ಜವಾಬ್ದಾರಿತ ಕನಿಷ್ಠ ವಿರೋಧ ಪಕ್ಷವಾಗಿ ಕೆಲಸನಾದ್ರು ಮಾಡಕ್ಕೆ ನಿಮ್ಗೆ ಸಾಮರ್ಥ್ಯನೇ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ತಲೆ ಮೇಲೆ ಸರಿ ಹಾಕೊಂಡು ದಯವಿಟ್ಟು ಎಲ್ಲರೂ ಹೊರಟೋಗ್ರಿ, ವಾನಪ್ರಸ್ಥಕ್ಕೆ ಹೋಗ್ರಿ. ಯಾಕಂದ್ರೆ ನೀವು ಸಮಾಜ ಒಡೆಯುವ ಕೆಲಸನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಆದ್ರೆ ನಿಮ್ಮನ್ನ ಸೋಲಿಸಿದ್ದಾರೆ ಜನ. ನೀವು ಅಧಿಕಾರಕ್ಕೆ ಬಂದಿದ್ದು ಕೂಡ ಕರ್ನಾಟಕದಲ್ಲಿ ಹಿಂಬಾಗಿಲ ಮೂಲಕ. ಈಗ ನರೇಂದ್ರ ಮೋದಿ ಅವರು ನಿಮ್ಮ ಬಹಳ ದೊಡ್ಡ ವಿಶ್ವಗುರು ವೇಷಧಾರಿ ಮತ್ತು ಸುಳ್ಳು ಹೇಳುವ ಮತ್ತು ನಾಟಕ ಮಾಡೋದ್ರಲ್ಲಿ ವಿಶ್ವಗುರು ನಿಮ್ಮ ನರೇಂದ್ರ ಮೋದಿ ಅವರು 400 ಪಾರ್ ಅಂತ ಇಡೀ ದೇಶದುದ್ದಕ್ಕೆ ಚೀರಾಡ್ಕೊಂಡು ಓಡಾಡ್ತಿದ್ರು. ಜನ ಹಿಂದಿ ಬೆಲ್ಟ್ ನ ಜನರೇ 200 ಪಾರ್ ಮಾಡಿ ನೀವು 420 ಅಂತ ನಿಮ್ಮನ್ನ ಈಗಾಗಲೇ ಬ್ರ್ಯಾಂಡ್ ಮಾಡಿ ಇಟ್ಟಿದ್ದಾರೆ. ನೀವು ಕೂಡ ನಡೆಸ್ತಾ ಇರೋದು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇರೋದು ಹಿಂಬಾಗಿಲ ಮೂಲಕ. ನೀವು ಜನರ ಪ್ರತಿನಿಧಿಗಳಷ್ಟೇ, ನೀವು ಮಾಲೀಕರಲ್ಲ. ದುರಹಂಕಾರದ ನಡೆಯನ್ನು ಬಿಟ್ಟು ಜನಪರವಾಗಿ ಹೋರಾಟ ಮಾಡಿ ಜನಪರವಾದ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರನ ಕರ್ನಾಟಕದಲ್ಲಿ ಒತ್ತಾಯಿಸಿ, ನಿಮ್ಮದೇ ಕೇಂದ್ರ ಸರ್ಕಾರನ ಕೇಂದ್ರದಲ್ಲಿ ಒತ್ತಾಯಿಸಿ. ಮನಸ್ಸಿಗೆ ಬಂದಂಗೆ ಮಾತಾಡೋದು, ಸಮಾಜ ಒಡೆಯ ಕೆಲಸನ ಬಿಡ್ರಿ. ಜನಪರವಾಗಿ ಸಂವಿಧಾನನ ನೀವು ಒಪ್ಪೋದೇ ಇಲ್ಲ, ಆದ್ರೂ ಸಂವಿಧಾನದ ವಿರುದ್ಧವಾದ ಚಟುವಟಿಕೆಗಳನ್ನು ಮಾಡ್ತಾ ಸಂವಿಧಾನನ ಕೂಡ ನಾವೇ ಎತ್ತಿಡ್ತೀವಿ ಅಂತ ಸುಳ್ಳು ಹೇಳ್ತೀರಿ. ಇಂತಹ ದುಷ್ಕೃತ್ಯನ, ಸುಳ್ಳು ವೇಷಧಾರಿ ನಾಟಕನ ಬಿಟ್ರಿ. ಜನ ನಿಮ್ಮನ್ನು ನಂಬೋದಿಲ್ಲ. ನಂಬಬೇಕು ಅಂತಿದ್ರೆ ಜನಪರವಾದ ಮಾತು, ನಡವಳಿಕೆ, ಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಿಮ್ಮೆಲ್ಲರೂ ಕೂಡ ಎಚ್ಚರಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.